ಫ್ರೀ ಬೊಂಡ. ಮಂಗಳೂರಲ್ಲಾದ್ರೆ 60 ರೂಪಾಯಿ ಕೊಡಬೇಕು, ಮೂಡಬಿದ್ರಲ್ಲಾದ್ರೆ 50 ರೂಪಾಯಿ ಕೊಡಬೇಕು. ಇದು ಫ್ರೀ. ಕೊಂಚೆ ಅಮ್ಮ ಅಂತ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ನಿನ್ನೆ ವಿರಸ ದಿನ ವ್ಲಾಗನ್ನು ನೋಡ್ಕೊಂಡು ಬಂದ್ರಿ. ಸೊ ನನಗೊಂದು ಇವತ್ತು ಮತ್ತು ನಾಳೆ ರಜೆ ಉಂಟು. ಹಾಗೆ ನಾನು ನನ್ನ ಅಪ್ಪನ ಮನೆಗೆ ಹೊರಟಿದ್ದೇನೆ. ಸೊ ಈಗ ಬೆಳಿಗ್ಗೆ 8:30 ಗಂಟೆ ಇಲ್ಲಿಂದ ನಾನು KSRTC ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮತ್ತೆ ಸುಬ್ರಹ್ಮಣ್ಯ ಬಸ್ ಹತ್ಕೊಂಡು ಊರಿಗೆ ಹೋಗಬೇಕು. ನಾನಿಲ್ಲಿ KSRTC ಬಸ್ ಸ್ಟ್ಯಾಂಡ್ ಮಂಗಳೂರಿಗೆ ರೀಚ್ ಆಗಿದ್ದೆ. ಆದರೆ ನನಗೆ ಸುಬ್ರಹ್ಮಣ್ಯಕ್ಕೆ ಬಸ್ ಇರಲಿಲ್ಲ. ಅದಕ್ಕೆ ನಾನು ಬ್ಯಾಂಗ್ಳೂರು ಗಾಡಿ ಹತ್ಕೊಂಡು ಗುಂಡಿ ಇಳಿಬೇಕು ಅಂತ ಹೇಳಿ ಬ್ಯಾಂಗ್ಳೂರು ಬಸ್ಸಲ್ಲಿ ಹೊರಟೆ. ಆದರೆ ಈ ಬಸ್ಸಲ್ಲಿ ಫ್ರೀ ಟಿಕೆಟ್ ಇರಲಿಲ್ಲ. 140 ರೂಪಾಯಿ ಟಿಕೆಟ್ ಮಾಡಿ ಗುಂಡ್ಯದಲ್ಲಿ ಇಳ್ಕೊಂಡೆ. ಗುಂಡ್ಯದಿಂದ ಮತ್ತೆ ನಾನು ಇನ್ನೊಂದು ಬಸ್ ಹತ್ತಿ ಕೈಕಂಬಕ್ಕೆ ಹೋದೆ. ಕೈಕಂಬದಿಂದ ನಾನು ನಾಗೇಶಣ್ಣನ ಆಟೋದಲ್ಲಿ ನನಗೆ ತಿನ್ನಲಿಕ್ಕೆ ಬೇಕಾದಂಥ ತರಕಾರಿ ಹಾಗೆಯೇ ಹಿಂಡಿ ಬೂಸ ತಗೊಂಡು ಮನೆಗೆ ಹೊರಟೆ. ಸೊ ಹೀಗೆ ಇಲ್ಲಿ ನಾಗೇಶಣ್ಣ ಕೆಲ ವಿಷಯ ಎಲ್ಲ ಕೇಳ್ತಾ ಇದ್ರು, ಮಾತಾಡ್ತಾ ಹೋಗ್ತಾ ಇದ್ದೆ ಅವ್ರ ಜೊತೆಯಲ್ಲಿ. Oi, itu bang. Hai, kaya le. Hai. नाही, माझे गुर्तू नाही या. गुर्तू नाही माझे बाबूश गुर्तू नाही माझे. कच्चा. ये कई धावून चाहिए. ये. Oh no. ನಾನು 2 ವರ್ಷದ ಮೊದಲು ಮಂಗಳೂರಿಂದ ಭಾಗ್ಯಕ್ಕೆ ಬರಬೇಕಾದ್ರೆ ನಮ್ಮ ಮನೆಯಲ್ಲಿ ಬಿಲ್ಲೋಪತ್ರದ ಗಿಡ ಇತ್ತು. ಅದನ್ನು ತಂದು ಕೊಟ್ಟಿದ್ದೆ ಅಪ್ಪನಿಗೆ. ಅಪ್ಪ ಪ್ಲಾಸ್ಟಿಕ್ಕನ್ನು ಇಲ್ಲಿ ಇಟ್ಟಿದ್ರು. ಆಮೇಲೆ ಇಲ್ಲಿಂದ ತೆಗೆದು ಬೇರೆ ಕಡೆ ನೆಟ್ಟಿದ್ದಾರೆ. ಅದರ ಬೇರಲ್ಲಿ ಇಲ್ಲೇ ಗಿಡ ಹುಟ್ಟಿದೆ. ಅಂದರೆ ಬೇರಲ್ಲೇ ಆದಂಥ ಗಿಡ ಇದು, ತುಂಬ ಚೆಂದ ಇದೆ. ಅಪ್ಪ ಇಲ್ಲಿ ಅಂಗಳದಲ್ಲಿ ರಾಮಪತ್ರೆಯನ್ನು ಒಣಗಲಿಕ್ಕೆ ಹಾಕಿದ್ದಾರೆ. ತುಳುವಲ್ಲಿ ಕಾನಜಿ ಅಂತ ಹೇಳ್ತಾರೆ.
ನಾವು ಸಹ ನಮ್ಮ ಭಾಷೆಯಲ್ಲಿ ಕಾಣಜಿ ಅಂತ ಹೇಳ್ತೇವೆ. ಇದು ರಾಮಪತ್ರೆ. ಸೊ ಇದು ಸಾಂಬಾರ ಪದಾರ್ಥ. ಹಾಗೆ ಇದು ಈ ವರ್ಷದ ಅಡಿಕೆ. ಎಷ್ಟನೇ ಕೊಯ್ಲಿದ್ದು ಗೊತ್ತಿಲ್ಲ, ಮೋಸ್ಟ್ಲಿ ಫಸ್ಟ್ ಕೊಯ್ಲಾಗಿರಬೇಕು, ನಾನು ಕೇಳಲಿಲ್ಲ. ಇದು ಈ ವರ್ಷದ ಅಡಿಕೆ. ಹಾಗೆ ಇಲ್ಲಿ ಒಳಗೆ ಸೋಲಾರ್ ಟರ್ಪಲ್ನ ಒಳಗೆ ಕಳೆದ ವರ್ಷದ ಅಡಿಕೆ, ಅಂದರೆ ಮಳೆಗಾಲದ ಟೈಮಲ್ಲಿ ಬಿದ್ದಂಥ ಅಡಿಕೆ, ಅದನ್ನು ಇಲ್ಲಿ ಹಾಕಿ ಒಣಗಿಸ್ತಾ ಇದ್ದಾರೆ. ಇದರೊಳಗೆ ತುಂಬ ಬಿಸಿ ಉಂಟು, ಹಾಟ್ ಬಾಕ್ಸಲ್ಲಿ ಕೂತ ಹಾಗೆ ಆಗ್ತದೆ. ನಾನು ಒಂದು ಸಲ ಹೋಗಿ ಮತ್ತೆ ಹೊರಗಡೆ ಬಂದೆ, ಆಗಲಿಲ್ಲ ನನಗೆ ಅದರೊಳಗೆ ನಿಲ್ಲಕ್ಕೆ. ಆಮೇಲೆ ನಮ್ಮದು ಇಲ್ಲಿ ಪೇರಳೆ ಗಿಡ ಇತ್ತು, ಅಂದರೆ ದೊಡ್ಡ ಮರ ಇತ್ತು, ಅದು ಸತ್ತು ಹೋಗಿತ್ತು. ಹಾಗೆ ಅದರ ಬೇರಲ್ಲಿ ಒಂದು ಗಿಡ ಹುಟ್ಟಿದೆ, ಹಾಗೆ ಅದನ್ನು ಇಲ್ಲಿ ಅಪ್ಪ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಈ ಗಿಡ ದೊಡ್ಡದಾಗಿ ನಮಗೆಲ್ಲರಿಗೂ ಹಣ್ಣು ಕೊಡುವ ಹಾಗೆ ಆಗಲಿ ಅಂತ ಅಂದ್ಕೊಂಡು ಅಲ್ಲಿಂದ ಮತ್ತೆ ನಾನು ಅಪ್ಪ ಹರಿವೆ ಬೀಜ ಹಾಕಿದ್ರು. ಸೊ ಹರಿವೆ ಬೀಜದ ಹತ್ತಿರ ಹೋದೆ. ಅಂದರೆ ಹರಿವೆ ಬೀಜ ಹಾಕಿದ್ದು ನೋಡಿ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಿಡ ಆಗಿದೆ. ಇದು ತೊಂಡೆಕಾಯಿ ಬಳ್ಳಿ. ಸೊ ಚಪ್ಪರಕ್ಕೆ ಹೋಗ್ತಾ ಉಂಟು ನೋಡಿ, ಇಷ್ಟು ಮೇಲೆ ತಲುಪಿದೆ. ಚಿಂಕಿ ಮಾಜ ಚಿಂಕು. ಹಾಂ ಬಾ ನಂಜಲ, ಬಾ ಬಾ ನಂಜಲ, ಬಾ ಬಾ ಬಾ. ನಾನು ಮನೆಗೆ ಬರಬೇಕಾದ್ರೆ ಅನ್ನು ಮತ್ತು ಬಾವ ಮನೆಯಲ್ಲಿ ಇರಲಿಲ್ಲ. ಅವರಿನ್ನೂ ದೇವಸ್ಥಾನಕ್ಕೆ ಹೋಗಿದ್ದರು. ಬೆಳಿಗ್ಗೆ ಹೋದವರು ಇನ್ನು ಮನೆಗೆ ತಲುಪಬೇಕಿತ್ತಷ್ಟೇ. ಹಾಗೆ ನಾನು ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾಯಿದ್ದ ಟೈಮಲ್ಲಿ ಬಂದು ತಲುಪಿದ್ರು. ಅನ್ನು ಮತ್ತು ಬಾವ ಬೀಳ್ನೇನ ದೇವಸ್ಥಾನಕ್ಕೆ ಹೋಗಿ ಬಂದರು. ಮತ್ತು ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಇಲ್ಲಿ ಟೀ ಕುಡಿತಾ ಇದ್ದಾರೆ. ನಾನು ಟೀ ಕುಡಿಯೋದಿಲ್ಲ, ಇವರು ಕುಡಿತಾ ಇದ್ದರು. ಹಾಗೆ ಇಲ್ಲಿ ಟಿಂಕುನವರಿಗೆ ನಾನು ರಸ್ಕ್ ತಂದಿದ್ದೆ ಬರಬೇಕಾದ್ರೆ. ಹಾಗೆ ಇಲ್ಲಿ ಅಪ್ಪ ಅವರಿಗೆ ಶೇರ್ ಮಾಡ್ತಾ ಇದ್ದರು. ಆಮೇಲೆ ಬೆಕ್ಕು ಮರಿಗೂ ಒಂದು ರಸ್ಕ್ ಬೇಕು ಅಂತ ಹೇಳಿ ಬಾವ ಕೇಳ್ತಾ ಇದ್ರು. ಆಮೇಲೆ ಬೆಕ್ಕು ಮರಿಗೂ ಅಪ್ಪ ಹಾಕಿದ್ರು ರಸ್ಕನ್ನು. ಕೊಂಚೆ ಅಮ್ಮ ಅಂತ ಇಲ್ಲಿ ಅಮ್ಮುವಿಗೆ ನನ್ನ ಪರಿಚಯ ಅಷ್ಟೊಂದಿಲ್ಲ, ಪುಟ್ಟಕ್ಕನಿಗೆ ನನ್ನ ಪರಿಚಯ ತುಂಬ ಇದೆ. ಚಿಕ್ಕ ಇರುವಾಗದಿಂದಲೇ, ಅಂದರೆ ನಾನು ಫಸ್ಟ್ PUC ಇದ್ದಾಗ ಪುಟ್ಟಕ್ಕ ಹುಟ್ಟಿದ್ದು. ಸೊ ಅಲ್ಲಿಂದಲೂ ನಮ್ಮ ಮನೆಯಲ್ಲೇ ಇದ್ದಾಳೆ ಅವಳಿಗೆ ನನ್ನ ಗುರುತ ಸಿಗ್ತದೆ. ಹಾಗೆ ನಾನು ಅವಳ ಹತ್ರ ಹೋಗಿ ಫಸ್ಟ್ ಮಾತನಾಡಿದೆ. ಚಲ ಚಲ ಚಲ. ಸೊ ಇದೊಂದು ಬಿಗ್ ರಿವೀಲ್ ಇವತ್ತು, ಅನುಷಾ ಮತ್ತು ಭಾವ ಮನೆಯಲ್ಲಿ ಹೇಗಿರ್ತಾರೆ ಅಂತ. ನೋಡಿ, ಈ ಥರ ಫೈಟಿಂಗ್ ಮಾಡ್ತಾನೆ ಇರ್ತಾರೆ. ಆ್ಯಕ್ಚುಲಿ ನಾನು ಮತ್ತು ಗುಂಡು ಕೂಡ ಹೀಗೇನೆ ಮನೆಯಲ್ಲಿ ಫೈಟಿಂಗ್ ಮಾಡ್ತಾನೇ ಇರ್ತೇವೆ ಪ್ರತಿದಿನ. ನಮ್ಮ ಎರಡು ಕಪ್ಪಲಲ್ಲಿ ಇದೊಂದು ಸಿಮಿಲಾರಿಟೀಸ್ ಉಂಟು, ಫೈಟಿಂಗ್ ಮಾಡೋದು. ಹಾಗೆ ಇಲ್ಲಿ ಟಿಂಕುನನ್ನು ಭಾವ ಪ್ರೀತಿ ಮಾಡ್ತಾ ಇದ್ದಾರೆ. ಇದಾದಮೇಲೆ ನಾವು ಮತ್ತೆ ದನಗಳನ್ನು ಕರ್ಕೊಂಡು ನದಿಗೆ ಹೋದ್ವಿ. ಅಪ್ಪ ಬೇಲಿಯ ಒಳಗಿಂದ ಹೋಗ್ತಾ ಇದ್ದಾರೆ. ಅಪ್ಪನನ್ನು ಫಾಲೋ ಮಾಡಿಕೊಂಡು ಇವರು ಹೋಗೋದಿಬ್ಬರು ನದಿಗೆ. ಚಲ. ಅದು ನಮ್ಮ ತೋಟ. ಇದು ಇಲ್ಲಿ ಪಲ್ಲ ಇರ್ತದೆ, ಮಳೆಗಾಲದಲ್ಲಿ ಇಲ್ಲಿ ಫುಲ್ ನೀರಿರ್ತದೆ ತುಂಬಿಕೊಂಡು. ಚಲ ಚಲ.
ಇದು ನಮ್ಮ ಮನೆಯ ಪಕ್ಕದಲ್ಲಿರುವ ನದಿ ಹೀಗೆ ಹರಿತದೆ ನೋಡಿ. ಸೊ ಇಲ್ಲಿ ಇದಕ್ಕೇನು ಕಟ್ಟ ಹಾಕಲಿಕ್ಕೆ ಇರ್ತದೆ. ಹೀಗೆ ಕಟ್ಟ ಹಾಕಿ ಇದನ್ನು ಬ್ಲಾಕ್ ಮಾಡಿ ಇದರ ಒಳಗಿಂದ ಹೀಗೆ ತೋಟದೊಳಗೆ ನೀರು ಹೋಗ್ತದೆ. ನನಗಿಲ್ಲಿ ನೋಡುವಾಗ ಆಸೆ ಆಗ್ತದೆ ನಮ್ಮ ಮನೆಯಲ್ಲಿ ಬೆಂಕಿ ಹಾಕಲಿಕ್ಕೆ. ಅಂದರೆ ನನ್ನೇ ಚುಲ್ಲಿ ಬಿಸಿ ನೀರಿನ ಸ್ನಾನಕ್ಕೆ ಯೂಸ್ ಮಾಡಲಿಕ್ಕೆ ನಮಗೆ ಅಲ್ಲಿ ಕಟ್ಟಿಗೆಯೇ ಇರುವುದಿಲ್ಲ. ಇಲ್ಲಿ ನೋಡಿ ಎಷ್ಟು ಕಟ್ಟಿಗೆಗಳು ಬಂದು ಸ್ಟಾಕ್ ಆಗಿದೆ ಅಂತ. ಇಲ್ಲೆಲ್ಲ ಕಟ್ಟಿಗೆ ಉಂಟು. ಇಲ್ಲಿ ಅಣ್ಣ ಮತ್ತು ಭಾವ ಇಬ್ಬರು ಸೊಪ್ಪು ಕಡಿಲಿಕ್ಕೆ ಹೋದರು. ಅವರ ಜೊತೆಯಲ್ಲಿ ನಾನು ಸಹ ಹೋಗ್ತಾ ಇದ್ದೇನೆ. ಎಂತಾಯ್ತು? ಆಗುದಿಲ್ಲ ಅದು ಕತ್ತಿ. ಇದು ಬೇಕಾ? ನೋಡಿ ಸೊಪ್ಪು ಮಾಡ್ತಾ ಇದ್ದಾರೆ ಬ್ಲಾಗರ್. ಕೂರ ಸಹ ಕೂತಿದ್ದಾನೆ, ಪಿಂಕಿ ಸಹ ಕೂತಿದ್ದಾನೆ. ಹೇಗೆ ಅನ್ನಿಸ್ತಾ ಉಂಟು ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್? ಖುಷಿ ಆಗ್ತದೆ ಕಾಡಿಗೆ ಅಲ್ಲ? ನೀವೆಲ್ಲ ಬಂದಿದ್ದೀರಲ್ಲ ನನ್ನೊಟ್ಟಿಗೆ ಕಾಡಿಗೆ. ಹೋಯ್ತೆ ಸಣ್ಣ ನಂಜಲಸ ಇಬ್ಬರು ನೀ ಬೇಡ ಹೋಗು ನೀ ಬೇಡ. ಗೈಸ್, ನಾನು ಅಕ್ಕನ ವ್ಲಾಗಲ್ಲಿ ಇದ್ದೇನೆ. ಒಂದು ಸೊಪ್ಪಾಯಿತು ಆ್ಯಂಡ್ ಅಕ್ಕ ಕೊಂಡೋದ್ಲು ಮನೆಗೆ. ನಾನು ಮತ್ತು ಗಣಿ ಇನ್ನು ಒಂದು ಕಟ್ಟ ಹುಲ್ಲು ಮಾಡಿ ಮನೆಗೆ ಹೋಗೋದು. ಅವಳು ಮನೆಗೆ ಹೋಗಿ ಸೊಪ್ಪು ಹಾಕಿ ದನಗಳನ್ನು ಒಳಗೆ ಹಾಕಿ ಬರ್ತಾಳೆ. ಅಷ್ಟೊತ್ತಗೋ ನಮಗೊಂದು ಸ್ವಲ್ಪ ಹುಲ್ಲು ಮಾಡ್ಬೋದಲ್ಲ. ನಾನು ಅನ್ನು ಭಾವ ಹುಲ್ಲು ಮಾಡಿ ಸೊಪ್ಪು ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಅನ್ನು ಈಗ ಹಾಲು ಕಾಯ್ತಾಳೆ ಮತ್ತು ಭಾವದ ಕೊನೆಗೆ ಹಾಕಿ ಬರ್ತಾರಂತೆ ಡೈರಿಗೆ. ಹಾಗೆ ನಮಗೀಗ ಕಣ್ಣಕಜ್ಜಿ ಹೇಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ರಾಮಪತ್ರ ಹೇಳ್ತಾರಲ್ಲ, ಸೊ ಅದನ್ನು ಅಪ್ಪ ತೆಗಿತಾ ಇದ್ದಾರೆ.
ಫ್ರೀ ಬೊಂಡ. ಮಂಗಳೂರಲ್ಲಾದ್ರೆ 60 ರೂಪಾಯಿ ಕೊಡಬೇಕು, ಮೂಡಬಿದ್ರಲ್ಲಾದ್ರೆ 50 ರೂಪಾಯಿ ಕೊಡಬೇಕು. ಇದು ಫ್ರೀ. ಇದನ್ನು ನಿನ್ನ ವ್ಲಾಗಲ್ಲಿ ಹಾಕಬೇಕು. ಕೈಸದು ಬಾಬಾ ಕೈಸದು. ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಇದನ್ನೆಲ್ಲ ಹಿಗ್ತಾ ಇದ್ದೇವೆ. ಸೊ ಅವಳು ಸಹ ಬಂದಿದ್ದಾಳೆ ನಮ್ಮ ಹತ್ರ. ಅಮ್ಮ ಬಾಬಾ ಚೋಟಿ ಜಾ ಕೈಸದ್ ಬಾಬಾ ಬಾಬಾ ಕೈಸದ್ಗಿ. ಗುಂಡಿ ಪಡಿಸಿ ನಾವು ಎಲ್ಲ ಕಾಣಜನೆ ಹೆಕ್ಕಿ ಆಯಿತು. ಅಪ್ಪ 2 ಸಲ ಬುಟ್ಟಿಯಲ್ಲಿ ತಗೊಂಡೋಗಿ ಮನೆಗೆ ಹಾಕಿದ್ರು. ಇದು 3ನೇ ಬುಟ್ಟಿ ನೋಡಿ, ಹೀಗೆ ಇರ್ತದೆ. ಓಪನ್ ಮಾಡುವಾಗ ಹೀಗೆ ಇರ್ತದೆ ನೋಡಿ. ಈ ಹೂವನ್ನು ಸಾಂಬಾರ ಪದಾರ್ಥಗಳಿಗೆ ಬಳಸ್ತಾರೆ. ಆಯಿತು, ಇವತ್ತಿದು ರಾಮಪಾತ್ರೆದು ತೆಗ್ದೆಲ್ಲ ಆಯಿತು, ಕಟಾವು ಆಯಿತು. ಗಣಿಯವರು ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದರು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಅಪ್ಪ ಇವಾಗ ತಗೊಂಡು ಹೋಗ್ತಿದ್ದಾರೆ. ಅಕ್ಕ ತಗೊಂಡು ಹೋಗ್ತಾ ಇದ್ದಾಳೆ, ಅಪ್ಪ ಸಹ 2 ಬಟ್ಟೆ ಕೊಂಡೋಗಿ ಆಯಿತು. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಸಹ ಬಾಯ್ ಬಾಯ್.